ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿಯ ಆಯ್ಕೆಯ ವಿಚಾರವಾಗಿ ಈ ದಿನ ದಾವಣಗೆರೆ ಜಿಲ್ಲೆಯ ಕೋರ್ ಕಮಿಟಿಯ ಎಲ್ಲರನ್ನೂ ರಾಜ್ಯ ಕಚೇರಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಿಂದ ಕೇಂದ್ರ ಸಚಿವರು ಎಲ್ಲ ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚೆಯನ್ನು ಮಾಡಿ 5 ಜನ ಅಭ್ಯರ್ಥಿಗಳು ಆಗಲಿಕ್ಕೆ ಪ್ರಯತ್ನ ಪಟ್ಟಂಥವರು 5 ಜನ ಆಕಾಂಕ್ಷಿಗಳು. ಅದರಲ್ಲಿ ಯಶವಂತರಾವ್ ಜಾಧವ್, ಅಜಯ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ಅದೇ ರೀತಿ ದೇವ್ರಮನಿ ಷಣ್ಮುಖಪ್ಪ, ರಾಜನಹಳ್ಳಿ ಶಿವಕುಮಾರ್ ಈ 5 ಹೆಸರುಗಳನ್ನು ಎಲ್ಲ ನಮ್ಮ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಆ ಹೆಸರುಗಳು ಪರಿಶೀಲನೆಗೋಸ್ಕರವಾಗಿ ಹೈಕಮಾಂಡ್ಗೆ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮೆಲ್ಲರ ಒಂದು ತೀರ್ಮಾನ, ದಾವಣಗೆರೆ ದಕ್ಷಿಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಪಕ್ಷ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದರೂ ಕೂಡ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ವಿಶೇಷ ಪ್ರಯತ್ನವನ್ನು ಆಗ್ತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ಸೇರಿ ತೆಗೆದುಕೊಂಡಿದ್ದೀವಿ. ಧನ್ಯವಾದ. ಪರಾಜಿತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ನಿಯಮಾವಳಿಗಳೇನಾದರೂ ಇದೆಯಾ ಸರ್ ಪಕ್ಷದಲ್ಲಿ, ಅಥವಾ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ. 5 ಜನ ಅಪೇಕ್ಷಿತರ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅವ್ರು ಯಾರನ್ನೇ ಆರಿಸಿದ್ರು ಕೂಡ ನಾವೆಲ್ಲರೂ ಒಟ್ಟಾಗಿ ದುಡಿತೀವಿ. ಇತ್ತೀಚೆಗೆ ದಾವಣಗೆರೆಗೆ ಬಂದಾಗ ನಮ್ಮ ಕ್ಷೇತ್ರದ ಎಲ್ಲ ಶಾಸಕರ ಹೆಸರುಗಳು ಇಲ್ಲ, ಅವ್ರು ಯಾವ ಕ್ಷೇತ್ರದ್ದು ಹೇಳಿಲ್ಲ. ಹರಿಹರದ್ದಿರಲಿ, ದಾವಣಗೆರೆದಿರಲಿ, ಎಲ್ಲೂ ಕೂಡ ಅವ್ರು ಹೇಳಿಲ್ಲ. ಅದು ಒಂದು ಟಿ ವಿಯವರು ಆ ರೀತಿ ಸೃಷ್ಟಿ ಮಾಡಿರ್ತಕ್ಕಂಥ. ಧನ್ಯವಾದ. ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯ ನಮ್ಮ ಪಕ್ಷದ ಅಭ್ಯರ್ಥಿಯ ಆಯ್ಕೆಯ ವಿಚಾರವಾಗಿ ಈ ದಿನ ದಾವಣಗೆರೆ ಜಿಲ್ಲೆಯ ಕೋರ್ ಕಮಿಟಿಯ ಎಲ್ಲರನ್ನೂ ರಾಜ್ಯ ಕಚೇರಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಿಂದ ಕೇಂದ್ರ ಸಚಿವರು ಎಲ್ಲ ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚೆಯನ್ನು ಮಾಡಿ 5 ಜನ ಅಭ್ಯರ್ಥಿಗಳು ಆಗಲಿಕ್ಕೆ ಪ್ರಯತ್ನ ಪಟ್ಟಂಥವರು 5 ಜನ ಆಕಾಂಕ್ಷಿಗಳು. ಅದರಲ್ಲಿ ಯಶವಂತರಾವ್ ಜಾಧವ್, ಅಜಯ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ಅದೇ ರೀತಿ ದೇವ್ರಮನಿ ಷಣ್ಮುಖಪ್ಪ, ರಾಜನಹಳ್ಳಿ ಶಿವಕುಮಾರ್ ಈ 5 ಹೆಸರುಗಳನ್ನು ಎಲ್ಲ ನಮ್ಮ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಆ ಹೆಸರುಗಳು ಪರಿಶೀಲನೆಗೋಸ್ಕರವಾಗಿ ಹೈಕಮಾಂಡ್ಗೆ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ.